ಇವತ್ತೆಲ್ಲೋ ಒಂದು ಕಡೆ ನಾವು ಕೂಡ ಮುಖಂಡರುಗಳು ಇವತ್ತು ಒಗ್ಗಟ್ಟಾಗಿ ಒಂದಾಗಿ ಮುಂದೆ ಸಾಗಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಮತ್ತೊಂದು ಕಡೆ ನಮ್ಮ ಆಂತರಿಕ ಸಮಸ್ಯೆಯು ಕೂಡ ನಮ್ಮ ಕಾರ್ಯಕರ್ತರ ವಿಶ್ವಾಸ ಬರ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ನಾನು ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಬಹಿರಂಗವಾಗಿ ಮಾತನಾಡ್ತಾ ಇದ್ದೇನೆ. ರಾಜ್ಯದ ಅಧ್ಯಕ್ಷನಾಗಿ ವಿಚಾರವನ್ನು ಹೇಳೋದಕ್ಕೆ ನನಗೇನು ಸಂಕೋಚ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಶುರುವಾದ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇರ್ಬೇಕಾದ್ರೆ ಕಾರ್ಯಕರ್ತರ ಭಾವನೆ ನಾನು ನೋಡ್ತಾ ಇದ್ದೆ. ಯಾವ ಮುಖಂಡರ ಹೆಸರು ಹೇಳಿದ್ರು ಕೂಡ ಚಪ್ಪಾಳೆಗಳು ಬರ್ತಾ ಇರಲಿಲ್ಲ. ನಾ ಗಮನಿಸಿದೆ ನಾನು. ಅರೆ ನಾನು ಏನ್ ಮಾಡಿದ್ರು ಕೂಡ, ನಾನು ಮುಖಂಡನಾಗಿ ಏನ್ ಮಾಡಿದ್ರು ಕೂಡ ನೀವು ಇನ್ನೂ ಚಪ್ಪಾಳೆ ತಡ್ಕೊಂಡೆ ಕೂರ್ಬೇಕು ಅಂತ ಹೇಳಿದ್ರೆ ನೀವು ಕೂಡ ದ್ರೋಹ ಮಾಡ್ದಂಗೆ. ವೇದಿಕೆ ಮೇಲೆ ಕೂರ್ತಕ್ಕಂಥವ್ರು ಏನೇ ಆಟ ಆಡಿದ್ರು ಕೂಡ ನೀವು ಚಪ್ಪಾಳೆ ತಟ್ಟಿದ್ರಿ ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲದೂ ಸರಿ ಅನ್ನೋ ಭಾವನೆ ನಾವು ಕೂಡ ಇರ್ತೇವೆ ಅಂದೆ. ಯಾರು ಕೂಡ ತಪ್ಪು ತಿಳ್ಕೊಬಿಡಿ, ನಾ ಯಾರನ್ನ ವೈಯಕ್ತಿಕ ನಾನು ಹೇಳ್ತಾ ಇಲ್ಲ. ದಾವಣಗೆರೆಯಲ್ಲಿ ಯಾವ್ದಾರ ಒಳ್ಳೆ ಆಸ್ಪತ್ರೆ ಯಾವ್ದಾರ ಇದ್ರೆ, ಒಳ್ಳೆ ಹಾರ್ಟ್ ಸರ್ಜನ್ ಯಾರು ಇದ್ರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರನ್ನು ಕೂಡ ಒಂದು ಬಾರಿ ಟೆಸ್ಟ್ ಮಾಡಿಸ್ಬೇಕು. ಹೃದಯ ತಜ್ಞರ ಹತ್ರ ಯಾಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದೆ ಅಂದ್ರೆ, ಹೃದಯದಲ್ಲಿ ಎಷ್ಟು ಬ್ಲಾಕ್ ಇದೆ ಅಂತ ಹುಡುಕಕ್ಕಲ್ಲ, ಹೃದಯ ಇದೆಯೋ ಇಲ್ಲ ಅಂತೇಳಿ ಚೆಕ್ ಮಾಡಿಸಕ್ಕೆ. ಇಲ್ಲ, ಖಂಡಿತ ಬೇಸರ ಆಗುತ್ತೆ ನನಗೆ. ನಾನು ಯಾಕೆ ಇವೆಲ್ಲವನ್ನೂ ಕೂಡ ಮುಕ್ತವಾಗಿ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ದಾವಣಗೆರೆ ಜಿಲ್ಲೆಯೂ ಸೇರಿ ಇಡೀ ರಾಜ್ಯದಲ್ಲಿ ಪಕ್ಷಯುತ ಸಂಘಟನೆ ಮಾಡಬೇಕಾಗಿದೆ. ಮತದಾರರಿಗೆ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ವಿಶ್ವಾಸ ಬರುವ ಮುಂಚಿತವಾಗಿ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ನಾಯಕರುಗಳ ಬಗ್ಗೆ ಇವತ್ತು ವಿಶ್ವಾಸ ಬರಬೇಕಾಗಿದೆ. ಯಾವಾಗ ನಮ್ಮ ಕಾರ್ಯಕರ್ತರಿಗೆ ಪಕ್ಷದ ಮುಖಂಡರ ಬಗ್ಗೆ ವಿಶ್ವಾಸ ಬರ್ತದೋ ಸಹಜವಾಗಿಯೇ ಮತದಾರರು ನಮ್ಮ ಪಕ್ಷದ ಬಗ್ಗೆ ವಿಶ್ವಾಸ ಬರ್ತದೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತದೆ.